ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಕಲ್ಕೆರೆ. ನಂದಿನಿ ಪ್ರಪಂಚ ಪ್ರಿಯಾಪಟ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಭಿನ್ನ ಪ್ರತಿಭೆಗಳಿರುತ್ತೆ, ಆದರೆ ಅದಕ್ಕೆ ತಕ್ಕಂಥ ವೇದಿಕೆ ಎಲ್ರಿಗೂ ಸಿಗಲ್ಲ. ನಾವು ಹಳ್ಳಿಯವರಾಗಿರೋದ್ರಿಂದ ಎಷ್ಟೋ ವೇದಿಕೆಗಳಿಂದ ವಂಚಿತರಾಗ್ತೀವಿ. ಹಾಗೆಯೇ ಎಷ್ಟೋ ವಿಚಾರಗಳು ಹಳ್ಳಿನಲ್ಲೇ ಇರುತ್ತೆ ಅನ್ನೋದು ಕೆಲವರಿಗೆ ಗೊತ್ತಾಗಲ್ಲ. ಹಾಗೆ ನಮ್ಮ ಗ್ರಾಮೀಣ ಪ್ರತಿಭೆಗಳು ಹೇಗಿರುತ್ತೆ, ಅವರಲ್ಲೂ ವಿಚಾರಗಳು ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ಈ ಚಾನೆಲ್ನ ಮೂಲಕ ಬೇರೆ ಬೇರೆ ವಿಷಯವನ್ನ ಹಂಚ್ಕೊಳ್ತೀನಿ. ಇದೇ ಉದ್ದೇಶದಿಂದ ಒಂದು ಚಿಕ್ಕ ಕನ್ಸಿಟ್ಕೊಂಡು ವಿಷಯಗಳನ್ನ ತಿಳಿಸೋಣ, ಹಾಗೆ ನಾನು ಕೆಲವೊಂದು ವಿಷಯಗಳನ್ನ ತಿಳಿದು ಕಲ್ತ್ಕೊಳ್ಳೋಣ ಅಂತ ಈ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ, ಎಲ್ಲರೂ ಹರಿಸಿ ಪ್ರೋತ್ಸಾಹ ನೀಡಿ. ಈಗಲೇ ಎಲ್ಲರೂ ನನ್ನ ವಿಡಿಯೋಗೆ ಲೈಕ್ಸ್ ಕೊಡಿ, ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಓಪನ್ ಆಗಿದೆ, ಓಕೆ, ಚಾನಲ್ಗೆ ಏನು ಪ್ರೊಫೈಲ್ ಫೋಟೋ ಹಾಕೋದು ಅಂತ ಯೋಚನೆ ಮಾಡಿದಾಗ 1000 ವಿಷಯಗಳು ಯೋಚನೆಗೆ ಬಂದು, ಆದರೆ ಕೊನೆಯದಾಗ ಅನಿಸಿದ್ದು ಯಾವುದೋ ಫೋಟೋ ಕ್ಲಿಕ್ ಮಾಡಿ ತೆಗೆದು ಪ್ರೊಫೈಲ್ಗೆ ಹಾಕೋ ಬದಲು ಹೆಂಗೂ ನನಗೆ ಡ್ರಾಯಿಂಗ್ ಬರುತ್ತೆ, ಯೋಚನೆಗೆ ಬಂದಿದ್ದು ಯಾವುದಾದ್ರೂ ಒಂದು ವಿಷಯನ ಇಟ್ಕೊಂಡು ಆ ವಿಷಯನ ಒಂದು ಪೇಂಟ್ ಮಾಡಿ ಆ ಪ್ರೊಫೈಲ್ ಫೋಟೋಗೆ ಹಾಕೋಣ ಅಂತ ಯೋಚನೆ ಮಾಡಿ ಈ ಒಂದು ಪೇಂಟನ್ನ ಮಾಡಿ ಆ ಫೋಟೋ ತೆಗೆದ್ಬಿಟ್ಟು ಅದನ್ನು ಪ್ರೊಫೈಲಿಗೆ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಪ್ರೊಫೈಲ್ಗೆ ನಾವು ಫೋಟೋ ತೆಗೆದ್ಬಿಟ್ಟು ಹಾಕ್ತಾ ಇದ್ದೆ, ಪ್ರೊಫೈಲ್ ಫೋಟೋ ನೋಡೋದಕ್ಕೆ ವಿಭಿನ್ನವಾಗಿದೆ. ನನಗೆ ಮನಸ್ಸಿಗೆ ಬಂದಿದ್ದ ವಿಷಯ ಅಂತ ಏನೋ ಒಂದು ಪೇಂಟ್ ಮಾಡಿ ಹಾಕಿದ್ದೀನಿ, ಆದರೆ ಏನಪ್ಪ ಇದು ಪೇಂಟ್ ಹೀಗಿದೆ, ಅರ್ಥನೇ ಇಲ್ಲದೆ ಇದೆಯಾ ಅಥವಾ ಅರ್ಥ ಇದ್ದರೆ ಏನಿರ್ಬೋದು ಅಂತ ಕೆಲವರು ಈ ಪೇಂಟ್ನ ಡೈರೆಕ್ಟಾಗಿ ನೋಡಿದವರು ಕೇಳಿದ್ದಾರೆ. ಅದಕ್ಕೆ ನಾನು ಮೊದಲನೇ ವಿಡಿಯೋದಲ್ಲಿ ಇದ್ರ ಅರ್ಥನ ಹೇಳ್ತಿದ್ದೀನಿ. ಏನಿದ್ರ ಅರ್ಥ ಅಂದ್ರೆ, ಒಬ್ಬ ವ್ಯಕ್ತಿ ಅಂತ ನಾವು ಅಂದ್ಕೊಂಡ್ರೆ ಪ್ರತಿಯೊಬ್ಬರಿಗೂ ವಿಭಿನ್ನ ವ್ಯಕ್ತಿತ್ವ ಇರುತ್ತೆ. ವ್ಯಕ್ತಿಯ ಮುಖಭಾವನೆಯನ್ನ ನೋಡ್ತೀವಿ, ಆದ್ರೆ ಆ ವ್ಯಕ್ತಿಯ ಮನದಾಳದ ಮಾತು 1000 ಇರುತ್ತೆ. ಮನಸ್ಸಲ್ಲಿ ಕೋಪ, ಶಾಂತತೆ, ದುಃಖ, ನೋವು, ಸಂತೋಷ ಎಲ್ಲ ವಿಭಿನ್ನ ಬಣ್ಣದಲ್ಲಿ ನಾನು ಬಿಡಿಸಿದ್ದೀನಿ. ಆ ಚಿತ್ರದಲ್ಲಿ ವ್ಯಕ್ತಿ ಒಬ್ಬನೇ ಆದ್ರೂ ವ್ಯಕ್ತಿತ್ವ 100. ಹಾಗೆಯೇ ವ್ಯಕ್ತಿಯನ್ನ ನಾವು ಒಂದು ಕ್ಷಣಕ್ಕೆ ಅವನನ್ನ ನಿರ್ಧಾರ ಮಾಡೋದಿಕ್ ಸಾಧ್ಯ ಇಲ್ಲ. ವ್ಯಕ್ತಿತ್ವ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ, ಅದಕ್ಕೂ ಮಹತ್ವನ ಕೊಡ್ಬೇಕಾಗುತ್ತೆ. ವ್ಯಕ್ತಿತ್ವನ ಅಂತ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ವ್ಯಕ್ತಿತ್ವನೇ ಒಬ್ಬ ವ್ಯಕ್ತಿಗೆ ಭೂಷಣವಾಗಿರುತ್ತೆ. ಕೊನೆಯದಾಗಿ ಕುವೆಂಪುರವರ ಸಾಹಿತ್ಯದಲ್ಲಿ ಒಂದು ಸುಂದರ ಸಾಲು ನೆನಪಿಗೆ ಬರುತ್ತೆ. ಅದೇನಂದ್ರೆ, ವ್ಯಕ್ತಿಯ ಸ್ವಭಾವವೇ ಅವನ ವ್ಯಕ್ತಿತ್ವದ ಪರಿಮಳ, ಅದು ಸದಾ ಜೀವಿತದಲ್ಲೇ ಅಂಕಿತವಾಗಿರ್ಬೇಕು. ಇಂತಿ ನಿಮ್ಮ ನಂದಿನಿ ಕಲ್ಕೆರೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.